ಕರ್ನಾಟಕದಲ್ಲಿ ಶರಾವತಿ ನದಿ ಹೆಸರು ಕೇಳಿದ್ರೆ ಸಾಕು, ಇಡೀ ದೇಶ ಇನ್ಮುಂದೆ ಈ ಸೇತುವೆಯತ್ತ ನೋಡುತ್ತೆ. ಅದೆಷ್ಟೋ ಕುಟುಂಬವನ್ನ ಮುಳುಗಿಸಿದ ಅಪವಾದ, ದೈವಿಕ ಭಾವನೆ, ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳ, ಹೀಗೆ ಅನೇಕ ಕಾರಣಕ್ಕೆ ಶರಾವತಿ ಇಲ್ಲಿ ಹೆಸರುವಾಸಿಯಾಗಿದ್ಲು. ಈಗ ಇದೇ ಶರಾವತಿ ಮತ್ತೊಂದು ಮರೆಯಲಾಗದ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾಳೆ. ಅದು ಸಾಲದಕ್ಕೆ ಈಗ ಇತಿಹಾಸ ಪುಟ ಸೇರುವ ಸೇತುವೆಯೊಂದನ್ನ ಭದ್ರವಾಗಿ ತನ್ನ ಮಡಿಲಿನಲ್ಲಿಟ್ಟುಕೊಂಡಿದ್ದಾಳೆ. ಅರೆ, ಅದ್ಯಾವುದು ಅನ್ಕೊಂಡ್ರ? ಇದೇ ಕಣ್ರಿ, ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಊರುಗಳ ಸಂಬಂಧ ಬೆಸೆಯುವ ಸಿಗಂದೂರು ಸೇತುವೆ. ಅಬ್ಬಾ, ನೋಡಿದ್ರೇನೆ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಹಾಗಿದ್ರೆ ಸೇತುವೆ ನಿರ್ಮಿಸಲು ಪಟ್ಟ ಕಷ್ಟಗಳೇನು? ಎಷ್ಟು ಕೋಟಿ ವೆಚ್ಚದಲ್ಲಿ ಈ ಸಿಗಂದೂರು ಸೇತುವೆ ನಿರ್ಮಾಣವಾಗಿದೆ? ಅದೆಷ್ಟೋ ಕುಟುಂಬಗಳ ಕಣ್ಣೀರಿನ ಕಥೆಯಾದ್ರೂ ಏನು? ದೇಶದಲ್ಲಿ ಅತಿ ದೊಡ್ಡ ಕೇಬಲ್ ಸ್ಟೈಡ್ ಸೇತುವೆಗಳ ಪೈಕಿ ಈ ಸೇತುವೆಗೆ 2ನೇ ಸ್ಥಾನ ಯಾಕೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ದ್ವೀಪದ ದಾರಿದೀಪ ಜಗತ್ತಿನ ಮುಂದೆ. ಶರಾವತಿ ಮಡಿಲಲ್ಲಿ ಕರ್ನಾಟಕದ ತಿಲಕ. ಹೇಗಿದೆ ಗೊತ್ತಾ ದೇಶದ 4ನೇ ಅತಿ ದೊಡ್ಡ ಸೇತುವೆ? ಇಲ್ಲಿ ನೆಲದ ಮೇಲೆ ಸೇತುವೆ ನಿರ್ಮಾಣ ಮಾಡೋದು ಸಾಮಾನ್ಯದ ಸಂಗತಿ. ಆದರೆ 100ರಿಂದ 150 ಅಡಿ ಆಳದ ನೀರಿನಲ್ಲಿ ಸೇತುವೆ ನಿರ್ಮಾಣ ಮಾಡೋದು ಅಂದ್ರೆ ಸುಲಭದ ಕೆಲಸವೇನಲ್ಲ. ಅದರಲ್ಲಿ ವಿಶಿಷ್ಟ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಸೇತುವೆ ಸುಮಾರು 2.44 ಕಿಲೋಮೀಟರ್ ಉದ್ದ, 16 ಮೀಟರ್ ಅಗಲ, 2 ಬದಿ ಪಾದಾಚಾರಿ ಮಾರ್ಗದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಸೇತುವೆ ನಿರ್ಮಾಣ ಮಾಡಲು ಬರೋಬ್ಬರಿ 473 ಕೋಟಿ ವೆಚ್ಚ ಮಾಡಲಾಗಿದೆ. ಇಂತಹ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ, ಅದು ಸಹ ಶರಾವತಿ ಮಡಿಲಲ್ಲಿ ಸೇತುವೆ ನಿರ್ಮಾಣ ಅಂದ್ರೆ ದೊಡ್ಡ ತಲೆನೋವು. ಇಲ್ಲಿ ಶರಾವತಿ ಮಳೆಗಾಲದಲ್ಲಿ ಮೈದುಂಬಿ ಹರಿತಾಳೆ. ಹೆಸರಲ್ಲೇ ಮುಳುಗಡೆ ಎನ್ನುವ ಹಾಗೆ ಅದೆಂಥ ಮಾನವ ನಿರ್ಮಿತ ವಸ್ತುಗಳು ಇವಳ ಮುಂದೆ ಏನೇನೂ ಅಲ್ಲ. ಇದೇ ಕಾರಣಕ್ಕೆ ನಮ್ಮ ಇಂಜಿನಿಯರ್ಸ್ಗಳು ಅತ್ಯಂತ ಹೆಚ್ಚು ಆಳದ ಸ್ಥಳದಲ್ಲಿ, ಅಂದರೆ ಸುಮಾರು 150 ಅಡಿ ಆಳದವರೆಗೂ ಕೊರೆದು ಸೇತುವೆಯ ಪೈಲ್ ಫೌಂಡೇಶನ್ ಬಳಸಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸೇತುವೆ ನಿರ್ಮಾಣದಲ್ಲಿ ಬಳಸಿರುವ ರೋಪ್ಗಳು ಪ್ರವಾಹ ಮತ್ತು ಭೂಕಂಪನ ಸಂದರ್ಭದಲ್ಲೂ ಸೇತುವೆಯನ್ನು ಒಂದು ಕಡೆ ವಾಲಲು ಬಿಡೋದಿಲ್ಲ. ಇಲ್ಲಿ ಪೈಲ್ ಫೌಂಡೇಶನ್ ಕಾರ್ಯ ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದು ಜೌಗು ಪ್ರದೇಶ, ಅತ್ಯಂತ ಆಳದ ಪ್ರದೇಶದಲ್ಲಿ ಇವುಗಳನ್ನ ಬಳಕೆ ಮಾಡ್ತಾರೆ. ಇನ್ನು ಈ ಕಾಮಗಾರಿ ಪ್ರಾರಂಭವಾಗಿದ್ದು 2019 ಡಿಸೆಂಬರ್ 12ರಂದು. ಸುಮಾರು 6 ವರ್ಷಗಳ ನಿರಂತರ ಕಾಮಗಾರಿ, ಪಶ್ಚಿಮ ಘಟ್ಟಗಳ ಚಳಿ, ಮಳೆ, ಬಿಸಿಲಿನ ಬೇಗೆಯ ಮಧ್ಯೆ ಇಂದು ಜಗತ್ತಿನ ಮುಂದೆ ತಲೆ ಎತ್ತಿ ನಿಂತಿದೆ. ಇಲ್ಲಿ ಸೇತುವೆ ನಿರ್ಮಾಣ ಅದೆಷ್ಟೋ ಜನರಿಗೆ ಸಹಾಯಕವಾದ್ರೆ, ಇನ್ನು ಅದೆಷ್ಟೋ ಜನರ ಬದುಕಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಿದ್ರೆ ಏನದು ಬಿಸಿ ತುಪ್ಪ? ನೋಡೋಣ ಬನ್ನಿ. ಶರಾವತಿ ನಂಬಿದ್ದ ಲಾಂಚ್ಗಳ ಪರಿಸ್ಥಿತಿ ಏನು? ಕಡಲಲ್ಲಿ ಕಾಯುತ್ತಿದ್ದ ಟ್ಯಾಕ್ಸಿಗಳ ಹೊಟ್ಟೆಪಾಡು. ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ಮಲೆನಾಡಿಗರಿಗೆ ಎಲ್ಲಿಲ್ಲದ ಭಕ್ತಿ. ದಿನನಿತ್ಯ ಸಾವಿರಾರು ಭಕ್ತರು ಲಾಂಚ್ನಲ್ಲಿ ದೇವಿ ದರ್ಶನಕ್ಕೆ ಹೋಗ್ತಾರೆ. ಈ ಲಾಂಚ್ ಪ್ರಯಾಣಕ್ಕೆ ಅಂತಾನೆ ಅನೇಕ ಪ್ರವಾಸಿಗರು ಸಿಗಂದೂರಿಗೆ ಬರ್ತಾರೆ. ಇನ್ನು ನದಿಯ ಇನ್ನೊಂದು ತಟದಲ್ಲಿ ಲಾಂಚ್ ಬರುವುದನ್ನೇ ಕಾದು ಕುಳಿತ ಟ್ಯಾಕ್ಸಿಗಳು ಭಕ್ತರನ್ನು ಚೌಡೇಶ್ವರಿ ದೇವಸ್ಥಾನಕ್ಕೆ ಕರೆದೊಯ್ತಾರೆ. ಇಲ್ಲಿ ವಿಪರ್ಯಾಸ ನೋಡಿ, ಈ ಸೇತುವೆ ನಿರ್ಮಾಣ ಕೋಟ್ಯಾಂತರ ಜನರ ಪ್ರಯಾಣಕ್ಕೆ ವೇದಿಕೆಯಾದ್ರೆ, ಶರಾವತಿ ನದಿಯನ್ನು ನಂಬಿ ಜೀವನ ಕಟ್ಟಿಕೊಂಡಿದ್ದ ಟ್ಯಾಕ್ಸಿ ಚಾಲಕರು, ಲಾಂಚ್ನ ಮಾಲೀಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅದೇನೇ ಇದ್ರೂ ದ್ವೀಪಕ್ಕೆ ದಾರಿದೀಪವಾಗಿ, ಅನೇಕ ಜನರಿಗೆ ಹಾದಿಯಾಗಿ, ಶರಾವತಿಯ ತಿಲಕವಾಗಿ ಸಿಗಂದೂರಿನಲ್ಲಿ ಭವ್ಯವಾಗಿ ನಿಂತಿದೆ ಈ ಸಿಗಂದೂರು ಚೌಡೇಶ್ವರಿ ಸೇತುವೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.